ಹಾಯ್ ಹಲೋ ನಮಸ್ತೆ. ನಮ್ಮ MS ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಆಮ್ಲೆಟ್. ಅದು ಯಾವ ಥರ ಅಂದರೆ ಹೇಳ್ತೀನಿ ನೋಡಿ. ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 3 ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈ ಥರ ನಾನು ಇಟ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಹಾಗೆ ಕ್ಯಾರೆಟ್ ಹಾಕಿದ್ದೀನಿ. ಮಕ್ಕಳು ನಾರ್ಮಲಾಗಿ ಕ್ಯಾರೆಟ್ ತಿಂದಿದ್ರೆ ತಿನ್ನಲ್ಲ. ಈ ರೀತಿ ಸ್ನ್ಯಾಕ್ಸಿಗೆ ಮಾಡಿಕೊಟ್ಬಿಟ್ರೆ ಪಕ್ಕ ತಿಂದೇ ತಿಂತಾರೆ ನೋಡಿ. ಬ್ರೆಡ್ ಆಮ್ಲೆಟ್ಗೆ ಕ್ಯಾರೆಟು ಯಾವ ಥರ ಇರುತ್ತೆ ಟೇಸ್ಟ್ ಮಾಡಿ. ಮೊದಲು ಮನೇಲಿ ಮಾಡಿ ಆಮೇಲೆ ಮಕ್ಳಿಗೆ ಟೇಸ್ಟ್ ಮಾಡಿಕೊಡಿ, ಗೊತ್ತಾಗುತ್ತೆ ನೋಡಿ. ಈ ಥರ ಇರುತ್ತೆ. ಈಗ ಮೊದಲಿಗೆ ಬ್ರೆಡ್ನ ಈ ರೀತಿ ನೀಟಾಗಿ ಟೋಸ್ಟ್ ಮಾಡ್ಕೋಬೇಕು. ತುಪ್ಪ ಹಾಕಿ ಇಲ್ಲ ಬೆಣ್ಣೆ ಹಾಕಿ ಟೋಸ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಟೇಸ್ಟ್ ಬರುತ್ತೆ. ತುಪ್ಪ ಬೆಣ್ಣೆ ಹಾಕೋದಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಈ ರೀತಿ ಮಾಡಿಕೊಂಡ್ರೆ ನೋಡಿ, ಈ ರೀತಿ ಇರಬೇಕು. ತಿನ್ನೋಕ್ಕೂ ನಮಗೂ ಸ್ಪೈಸಿಯಾಗಿರುತ್ತೆ ಇದು. ಹಾಗೆ ಈಗ ಆಮ್ಲೆಟ್ ಹಾಕೋದಕ್ಕೆ 1 ಸ್ಪೂನ್ ಎಣ್ಣೆ ರೆಡಿ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಹೀಗೆ ತುಂಬಾ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಆಮ್ಲೆಟ್ ಹಾಕೋಣ ಈ ರೀತಿ ನೋಡಿ. ಹೀಗೆ ನೋಡ್ತಾ ಇದ್ದೀರಲ್ಲ. ಈಗ ಸುತ್ತ 1 ಸ್ಪೂನು ಆಯಿಲ್ ಹಾಕೋಣ ಈ ರೀತಿ ನೋಡಿ. ಈ ರೀತಿ ಸ್ಲಿಮ್ಮಲ್ಲೇ ಇಡಿ ಸ್ಟವ್ನ. ಏಕೆಂದರೆ ಮೊಟ್ಟೆ ನೀಟಾಗಿ ಬೇಯಬೇಕು. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಏನು ಹಾಕಿದ್ದೀವಿ ಅದೆಲ್ಲ ನೀಟಾಗಿ ಸ್ಪೈಸಿ ಆಗಬೇಕು ಅಂದರೆ ಈ ರೀತಿ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಬೇಯಿಸಿ ಇದನ್ನು ನೋಡಿ. ಈ ರೀತಿ ಈಗ ಉಲ್ಟಾ ಮಾಡಿ ಬೇಯಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ಆಮ್ಲೆಟ್ ರೆಡಿ ಹಾಗೂ ಬ್ರೆಡ್ ಟೋಸ್ಟ್ ರೆಡಿ. ಈಗ ಎರಡನ್ನೂ ಜಾಯಿನ್ ಮಾಡಿ ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ವಾವ್, ನೋಡ್ತಾ ಇದ್ದೀರಲ್ಲ. ಹೀಗೆ ಅದ್ರ ಜೊತೆ ಜಾಮ್, ಟೊಮೆಟೊ ಕೆಚಪ್ ಚೆನ್ನಾಗಿದೆಯಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.